ಏನಾಯ್ತು ಶಿವು? ಏನಿಲ್ಲ ಮಗ, ಏನೋ ಕೆಟ್ಟ ಕನಸು. ಯಾವಾಗ್ಲೂ ಇದೇ ಆಯ್ತು ನಿಂದು. ಬೇಗ ಬಾ. ಕಲ್ಲು ಮೇಲೆ ಕಲ್ಲು ಕಮಲ್ ಅಮ್ಮ ಮಗ. ಅಲ್ಲು ಮಗ ಅಲ್ಲು. ಸೂಪರ್ ಸೂಪರ್ ಸೂಪರ್. ನಾ ತಿನ್ನೋದ್ ಬೆಣ್ಣೆ ನಮ್ಮ ಹುಡುಗಿ ಕೈಯಲ್ಲಿ. ಏನ್ ಹೇಳಕತ್ತಿಲ್ಲ ನಿಮ್ಮ ಮೌನ? ಬಣ್ಣೆ ಮಗ ಬಣ್ಣೆ. ಲೋ ಡಬ್ಬ ನನ್ ಮಕ್ಳ, ಡಬ್ಬಲ್ ಮೀನಿಂಗ್ ಡೈಲಾಗ್ ಬಿಟ್ಬಿಟ್ಟು ಇಷ್ಟೊಂದ್ ಚೆನ್ನಾಗಿರೋ ಹುಡುಗಿ ನಾನು ಇದ್ದೀನಿ, ನನ್ ಬಗ್ಗೆನೂ ಸ್ವಲ್ಪ ಏನಾದ್ರೂ ಹೇಳ್ರೋ. ಜೊತೆಲಿರೋ ಫಿಗರು ಬಿಟ್ಟೋದೊಳ್ ಡಗಾರು. ನನ್ನ ಹೆಸರು ಮುರಾರಿ, ಇವಳು ದೊಡ್ಡ ಬಜಾರಿ. ಲೋ ನಾನು ಡಿ ಬಾಸ್ ಫ್ಯಾನ್ ಕಂಡ್ರೋ. ನಮ್ ಬಾಸ್ ಬಗ್ಗೆ ಏನಾರು ಹೇಳ್ರೋ. ಡಿ ಬಾಸ್ ಅಂದ್ರೆ ಪ್ರಿನ್ಸು, ಸಿಕ್ಕಾಪಟ್ಟೆ ಫ್ಯಾನ್ಸು. ಗಾಂಧಿ ಮಾಡಿದ ಶಾಂತಿ, ಡಿ ಬಾಸ್ ಕ್ರಾಂತಿ. ಹೇಳು ಚಿನ್ನಿ. ಹಾಯ್ ಚಿನ್ನಿ, ಏನ್ ಮಾಡ್ತಿದ್ದೆ ಬಂಗಾರು? ನಾಳೆ ನಾವಿಬ್ರು ಜೀವನದಲ್ಲಿ ಹೇಗಿರ್ಬೇಕಂತ ಥಿಂಕ್ ಮಾಡ್ತಾ ಇದೀನಿ ಚಿನ್ನಿ. ಓ ಹೌದಾ, ಥ್ಯಾಂಕ್ ಯು ಚಿನ್ನಿ. ಆದ್ರೆ ನಮ್ಮ ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹಾಗೆಲ್ಲ ಮಾತಾಡ್ಬೇಡ ಚಿನ್ನಿ. ಅಪ್ಪ ಅಮ್ಮನ್ ಬಿಟ್ಟಾದ್ರೂ ಬರ್ತೀನಿ, ಅವ್ರಿಗಿಂತ ನೀನೇ ಇಂಪಾರ್ಟೆಂಟ್ ನನ್ಗೆ. ವಾವ್, ಥ್ಯಾಂಕ್ಸ್ ಚಿನ್ನಿ, ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿರೋದಕ್ಕೆ. ಓಕೆ ಓಕೆ ಬಾಯ್ ಚಿನ್ನಿ. ಥೂ ನನ್ ಮಗನೇ. ನೋಡ್ರೋ, ಇವ್ನ್ ಟವಲ್ ನೋಡ್ರೋ. ಹೇಳಮ್ಮ. ಇವ್ನ್ ಟೀ ಶರ್ಟು, ಇವ್ನ್ ಹೇಳು ಮಗ. ನೀ ನಡಿಯೋ ಆ ಕಡೆ ನಡಿಯೋ. ಏನೋ ಕಿಸಿತಾ ಇದ್ಯಾ? ನಡಿಯೋ. ಯಾಕೋ ಮಚ್ಚ ಬೇಜಾರಾಗಿದ್ಯಾ? ಏನಾಯ್ತು ಏನಾಯ್ತಂತ ಹೇಳೋ. ನಮ್ಮಮ್ಮಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅರ್ಜೆಂಟಾಗಿ ದುಡ್ಡು ಕಳಿಸ್ಬೇಕಂತೆ. ನನ್ನ ಬೇರೆ ಸ್ಯಾಲ್ರಿ ಆಗಿಲ್ಲ. ಈಗ ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಕಣ್ರು. ಯಾಕೋ ಓವರಾಗಿ ಆಡ್ತಾ ಇದ್ಯಾ? ಯಾರಿಗಿಲ್ದಾರ ಅಮ್ಮ ನಿನ್ಗೆ ಅಷ್ಟೇನೆ ಇರೋದು? ಹೌದು ಕಣೋ, ನನಗಷ್ಟೇ ಅಮ್ಮ ಇರೋದು. ನನ್ನೇ ನಿನ್ ತರ ಅನ್ಕೊಂಡಿದ್ಯಾ? ಪ್ರೀತಿ ದುಡ್ಗಿ ಕರೆದ ತಕ್ಷಣ ಅಪ್ಪ ಅಮ್ಮನ ಬಿಟ್ಟು ಬರೋಕೆ? ಅಮ್ಮ ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಅಮ್ಮನ ಪ್ರೀತಿ ಗೊತ್ತೇನೋ ನಿನ್ಗೆ? ನೀನ್ ಚೆನ್ನಾಗ್ ಕಾಣ್ಬೇಕಂತ ತಾನು ಅರ್ಕು ಬಟ್ಟೆ ಹಾಕೊಂಡಿದ್ರು, ಹೊಸ ಬಟ್ಟೆ ತಂದ್ಕೊಟ್ಟು ಇದ್ ಹಾಕೊಳ್ಳೋ ಮಗನೇ ಒಳ್ಳೆ ರಾಜ್ಕುಮಾರ್ ಅಂತಾರ ಕಾಣ್ತೀಯ ಅಂತಾಳಲ್ಲ ಅವಳು ಕಣ ಅಮ್ಮ ಅಂದ್ರೆ. ನೀನ್ ದಿನ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆದು ಹಾಲಿನ ಅಭಿಷೇಕ ಮಾಡಿ ದೇವ್ರೇ ನನಗೆ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂತೀಯಲ್ಲ, ಅದು ನೀನು. ಅದೇ ನಿಮ್ಮಮ್ಮ ಅದೇ ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ಆ ದೇವಸ್ಥಾನ ಸುತ್ತ ಉರುಳ್ ಸೇವೆ ಮಾಡಿ ಕೈ ಮುಗಿದು ಭಕ್ತಿಯಿಂದ ಏನಂತ ಬೇಡ್ಕೊಂತಾಳ ಗೊತ್ತೇನೋ? ನನ್ ಮಗನ್ನ ಚೆನ್ನಾಗಿಟ್ಟಿರಪ್ಪ ದೇವ್ರೇ ಅಂತ ಬೇಡ್ಕೊಂತಾಳು. ಅದೆಲ್ಲ ಬಿಡೋ. ನಿನ್ ಲೈಫಲ್ಲಿ ನೀನ್ ಏನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ? ಲೈಫಲ್ಲಿ ಚೆನ್ನಾಗಿರ್ಬೇಕು, ದುಡ್ಡು ಮಾಡಬೇಕು ಅಲ್ವಾ? ಅದು ನಿನ್ನ ಆಸೆ. ಅದೇ ನಿಮ್ಮ ಅಮ್ಮನ ಹತ್ರ ಯಾವತ್ತಾದ್ರೂ ಹೋಗಿ ಕೇಳಿದ್ಯಾ ಅಮ್ಮ ನಿನ್ನ ಆಸೆ ಏನು ಅಂತ?
ನನಗೆ ರೇಷ್ಮೆ ಸೀರೆ ತಂದ್ಕೊಡು, ಬಂಗಾರ ತಂದ್ಕೊಡು ಅಂತ ಯಾವತ್ತು ಕೇಳಲ್ಲ ಕಣೋ. ಮಗ, ನೀನ್ ಚೆನ್ನಾಗಿರೋ ಅಂತ ಆಸೆ ಪಡ್ತಾಳೆ, ಅದು ಕಣೋ ಅಮ್ಮ ಅಂದ್ರೆ. ಹೇ, ನಿಮ್ ಹುಡುಗಿಗೆ ಲಕ್ಷ ಲಕ್ಷ ಕೊಟ್ಟು ಚಿನ್ನ ತಂದ್ಕೊಡಕ್ಕಿಂತ ಹೆತ್ತ ತಾಯಿ ಒಂದ್ ತುತ್ತ ಅನ್ನ ಹಾಕೋ, ಅವಾಗ ನೀನ್ ನಿಜವಾದ ಮಗ ಅನ್ಸ್ಕೊಂತೀಯ. ಇರೋ ಒಂದ್ ನಿಮಿಷ. ಏಯ್ ಏನೋ ನೀನು, ಥೂ. ಇವ್ನ ಕೇಳ, ತಾಯಿ ಪ್ರೀತಿ ಅಂತದ್ದು ಅಂತ ಹೇಳ್ತಾನೆ. ಯಾವ್ದೋ ಎಂಜಲ್ ತೊಟ್ಟಿಲ್ ಬಿದ್ದಿದ್ದ, ಯಾರು ಹುಡ್ಸಿದ್ದು ಅಂತ ಗೊತ್ತಿಲ್ಲ, ಯಾರ ಅಪ್ಪ ಅಮ್ಮ ಅನ್ನೋದು ಗೊತ್ತಿಲ್ಲ, ಅನಾಥಾಶ್ರಮದಲ್ಲಿ ಬೆಳೆದ, ಈಗ ನಮ್ ಜೊತೆ ಇದ್ದಾನೆ. ಇವ್ನ ಕೇಳೋ, ತಾಯಿ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ಲೇ ಬಿಡ್ರ, ನಿಮ್ಮಿಬ್ರು ಜಗಳದಲ್ಲಿ ಅವ್ನ ಯಾಕೆ ಅಡ್ಡ ತರ್ತಿದ್ರ? ನಿಮಗ್ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಾ? ಹೋಗ್ರ, ಹೋಗ. ಯಾವ್ದೋ ಎಂಜಲ್ ತೊಟ್ಟಿಲ್ ಬಿದ್ದಿದ್ದ, ಯಾರು ಹುಡ್ಸಿದ್ದು ಅಂತ ಗೊತ್ತಿಲ್ಲ, ಯಾರ ಅಪ್ಪ ಅಮ್ಮ ಅನ್ನೋದು ಗೊತ್ತಿಲ್ಲ. ಅಮ್ಮ ದುಡ್ಡು ಕೊಡಮ್ಮ. ಇಲ್ಲಪ್ಪ, ಹೇಳ್ಬೇಡ, ಇಲ್ಲ ಕಣೋ. ಅಣ್ಣ ಅಣ್ಣ ಆ ಥರ ತಳ್ಬೇಡಿ ಅಣ್ಣ. ನಮ್ಮಂಗೆ ನಾವು ಹೊಡ್ತೀವಿ, ನೀನ್ ಯಾರು ಕೇಳಕ್ಕೆ? ಕೈ ಮುಗಿತೀನಿ, ಬೇಕಾದ್ರೆ ಕಾಲು ಹಿಡ್ಕೊಂತೀನಿ ಅಣ್ಣ. ಅಮ್ಮ ಅಯ್ಯೋ ಅಯ್ಯೋ ಮಗನೇ, ಏನಾಯ್ತಪ್ಪ? ಏನಾದ್ರೂ ಏಟು ಬಿದ್ದಪ್ಪ? ನೋಡಿ ಅಣ್ಣ, ನೀವು ಬಿದ್ದ ತಕ್ಷಣ ನಿಮ್ಮ ಬಾಯಲ್ಲಿ ಬಂದಂಥ ಮೊದಲನೇ ಪದ ಅಮ್ಮ ಅಂತೇಳಿ. ಅದಕ್ಕೆ ನೀವು ಅಷ್ಟೊಂದು ನೋಡಿದ್ರು ಅಮ್ಮ ನಿಮ್ಮ ಬಂದು ಎತ್ಕೊಂಡ್ಲು. ಅದೇ ನಿಷ್ಕಲ್ಮಶವಾದ ಪ್ರೀತಿ ಅಂದರೆ. ತಪ್ಪಾಯ್ತು ಅಣ್ಣ. ಇನ್ನಾದ್ರೂ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ, ದಯವಿಟ್ಟು ಹೊಡೆಯಕ್ಕೆ ಹೋಗ್ಬೇಡಿ. ಎದ್ದೇಳಪ್ಪ, ಎದ್ದೇಳ, ಹುಷಾರು. ಒಂದ್ ನಿಮಿಷ, ಹಾಂ ಹೇಳಿ ಅಣ್ಣ. ಅಲ್ಲಿ ಯಾಕೆ ಹೊಡಿತಾ ಇದ್ರು? ಅಮ್ಮನ ಹೊಡಿತಾ ಇದ್ದಣ್ಣ, ಹೊಡಿಬೇಡ ಅಂತ ಹೇಳಿದೆ, ಅದಕ್ಕೆ ತಳ್ಬಿಟ್ಟ. 5 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಮಾತಾಡಿ. ಕೂತ್ಕೊಂಡು ಮಾತಾಡೋಣವಾ? ಸರಿ ಬನ್ನಿ ಅಣ್ಣ, ಹೋಗೋಣ. ಕೂತ್ಕೊಳ್ಳಿ. ಅಮ್ಮ ಅಂದ್ರೇನು? ಈ ಅಮ್ಮನ ಪ್ರೀತಿ ಹೆಂಗಿರುತ್ತೆ? ಅಣ್ಣ, ಅಮ್ಮ ಅಂದರೆ ಪುಣ್ಯಕೋಟಿ ಹಸು ಥರ. ತಾನು ಸಾಯ್ತು ಅನ್ನೋ ಟೈಮಲ್ಲೂ ತನ್ನ ಮಗುಗೆ ಹಾಲು ಉಣಿಸ್ಬೇಕಂತ ಬೈತಾಳಲ್ಲ, ಅದು ಅಮ್ಮ ಅಂದರೆ. ಅಣ್ಣ, ಅಮ್ಮ ಅಂದರೆ ಹುಣ್ಣಿಮೆ ಬೆಳೆದಿನ ಥರ. ನಾನು ಕತ್ತಲಲ್ಲಿ ಹೋಗುವಾಗ ಭಯ ತನ್ನಷ್ಟರಲ್ಲಿ ಭಯಪಡ್ಬೇಕಂದ ನಿನ್ನ ಜೊತೆ ನಾನಿದ್ದೀನಿ ಅಂತೇಳಿ ಬೆಳಕು ಕೊಡ್ತಾವಳು, ಅದು ಅಮ್ಮ ಅಂದರೆ. ಹಾಂ, ನಮ್ಮ ಮಳೇಲಿ ನೆನ್ಕೊಂಡೋದ್ರೆ ಮನೇಲಿ ಎಲ್ಲರೂ ಬೈತಾರೆ, ಅಮ್ಮನೂ ಬೈತಾಳೆ. ಆದರೆ ನನಗೆಲ್ಲ ಆ ಮಳೆಗೆ. ಅದಕ್ಕೆ ನೋಡು, ಈ ಪ್ರಪಂಚದಲ್ಲಿ 3 ಕೋಟಿ ದೇವರುಗಳಿದ್ರು ಆ ದೇವ್ರನ್ನ ಯಾರು ತಾಯಿ ಅಂತ ಅನ್ನಲ್ಲ. ನಮ್ಮನ್ನ 9 ತಿಂಗಳು ಎತ್ತು ಒತ್ತು ಸಾಕಿದಂಥ ತಾಯಿನ ಆ 3 ಕೋಟಿ ದೇವ್ರುಗಳಿಗೆ ಹೋಲಿಸ್ತಾರೆ. ಇದು ತಾಯಿ ಅಂದ್ರೆ. ಸರಿ ಅಣ್ಣ, ಇನ್ನು ನಾನು ಬರ್ತೀನಿ. ಅಮ್ಮ ಮನೇಲಿ ಒಬ್ಳೆ ಕಾಯ್ತಾ ಇರ್ತಾಳೆ. ಏನೋ ಮಚ್ಚ, ಈ ರೇಂಜ್ ಕುಡಿತಾ ಇದ್ಯಾ? ನಮ್ಮ ಹುಡುಗಿ ಕೈ ಕೊಡ್ಲು ಕಣೆ. ಮಗ, ನಿಮ್ ಹುಡುಗಿ ದೊಡ್ಡ ಮಿಂಡ್ರಿ ಮಗ. ಅಲ್ಲ ಕಣೋ, ನನಗೆ ಫೋನ್ ಮಾಡಿ ನಿನ್ಕಿಂತ ನಿಮ್ಮ ಫ್ರೆಂಡೇ ಚೆನ್ನಾಗಿದೆ, ನಾವು ನಂಬರ್ ಕೊಡು ಅಂತ ಕೇಳ್ತಾಳ ಕಣೋ. ಇವ್ರ ಹುಡುಗಿ ಇವ್ನ ದೊಡ್ಡ ಚೂಚಿ ಹರ್ಕೊಂಡ್ಬಿಟ್ಟಿದಾಳ ಕಣ. ಅದೇ ನಿಂತರ. ಏಯ್ ಸಾಕ್ ನಿಲ್ಲಿಸ್ರೋ. ಹೌದು, ನಿಮ್ ಹುಡುಗಿ ನೀನ್ ಯಾಕೋ ಬಿಟ್ಟೋದ್ಲು? ಏಯ್, ಅದನ್ನ ನಾನು ಹೇಳ್ತೀನಿ. ಕತೆ ಓಪನ್ ಆದ್ರೆ ಜಿಗ್ ಜಿಗ್. ಚಿನ್ನೆ, ನೀನ್ ನನ್ನ ಎಷ್ಟು ಲವ್ ಮಾಡ್ತೀಯಾ? ಚಿನಿ, ಬೀಸೋ ಗಾಳಿನ ಹಿಡಿಯೋಕ್ಕಾಗತ್ತಾ? ಹರಿಯೋ ನದಿನ ತಡೆಯೋಕ್ಕಾಗತ್ತಾ? ಹಾಗೆ ನಾನ್ ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಯಾಕೆ ಹೇಳು, ಯು ಆರ್ ಮೈ ಫಸ್ಟ್ ಲವ್. ಏನೋ ಡವ್ ಮಾಡ್ತೋಳಲ್ಲ. ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, 3 ಸೆಕೆಂಡಲ್ಲಿ ಆನ್ಸರ್ ಹೇಳ್ತೀಯಾ? ಹೇಳಿದ್ರೆ ಈ ಚೈನ್ ನಿನ್ಗೆ. ಓ, ನಿಜವಾಗ್ಲೂ ಕೊಡ್ತೀಯಾ? ಹಾಗಾದ್ರೆ ಕೇಳು. ಆದ್ರೆ ಒಂದು,
ಹಿಂದೆ ಮುಂದೆ ನೋಡಿದೆ 3 ಸೆಕೆಂಡಲ್ಲಿ ಆನ್ಸರ್ ಹೇಳ್ಬೇಕು. ಆಯ್ತು ಕೇಳು. ಹಾಗಾದ್ರೆ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಹೆಸರೇನು? ಹರ್ಷ ಗಿರೀಶ ಸುರೇಶ. ಅಯ್ಯೋ ಹೌದು, ಅವನ ಹುಡುಗಿ ಜೊತೆ ನೀನೇನ್ ಮಾಡ್ತಿದ್ದೆ? ಗೆಣಸ್ ಕೀಳ್ತಾ ಇದ್ದ. ಓ, ನೀನ್ ಆ ಥರ ಯೋಚನೆ ಮಾಡ್ದ? ಅವನು ಅವ್ರ ಹುಡುಗಿ ಜೊತೆ ಇದ್ದ, ನಾನು ಸುಮ್ಮನೆ ಸೈಡಲ್ಲಿ ನಿಂತಿದ್ದೆ ಅಷ್ಟೇ. ಹೆಂಗೆ? ಓ ಹೌದಾ? ಲೋ ಸಡೆ, ಕೈ ಹಾಕೋ ಬಿಡ್ತಾ ಇದ್ಯಾ? ಅದೇನೋ ಗೊತ್ತಿಲ್ಲ, ನಿನ್ ಕಂಡ್ರೆ ತುಂಬಾ ಇಷ್ಟ. ನೀನ್ ನೋಡ್ರೆ ಒಂಥರ ಕ್ರಸ್ಸು, ನೀನಂದ್ರೆ ಏನೋ ಒಂಥರ. ಯಾಕಂದ್ರೆ ದಿನಾ ನಿನ್ ವಿಡಿಯೋಸ್ ನೋಡ್ತಾ ಇರ್ತೀನಿ, ಅದ್ರಲ್ಲಿ ನೀನು ಸೆಕ್ಸಿ ಹಾಕಂತೀಯ. ಹೋ ಹೌದಾ ರಾಜ? ಸ್ವಲ್ಪ ಹತ್ರ ಬರ್ತೀಯಾ? ನಾನೊಂದ್ ಮಾತು ಕೇಳಲ್ಲ, ನಿಜ ಹೇಳು. ನಾನು ನೆನ್ಸ್ಕೊಂಡು ನೀನ್ ಎಷ್ಟು ಸರಿ ಹೊಡ್ಕೊಂಡಿಲ್ಲ. ಆ ಥರ ಹುಡುಗ ಅಲ್ಲ ನಾನು. ನೀನ್ ಸಾಮಾನ್ ಮುಟ್ಕೊಂಡು ಹೇಳ. ಅಯ್ಯೋ, ಆ ಥರ ಹುಡುಗ ಅಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ಮುಚ್ಚೋ ಬಾಯಿ ಸಾಕು. ನೀನ್ ಪೋಸ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ನೀನ್ ಎಂತವನು ಅಂತ. ಸರಿ ಕಣ್ರೋ, ನಾನಿನ್ ಬರ್ತೀನಿ, ನಂಗೆ ಟೈಮ್ ಆಗ್ತಿದೆ. ಓಕೆ, ಬಾಯ್ ಚಿನ್ನಿ. ಬಾಯ್ ಕಣೋ, ನೈಟ್ ಆಯ್ತು. ವಿಡಿಯೋ ಚೆನ್ನಾಗಿ ನೋಡು ಆಯ್ತಾ? ಲವ್, ಯಾಕೆ ಹಿಂಗ್ ಆಡ್ತಾ ಇದೀಯಾ? ನಿನ್ಗೇನು ಹುಚ್ಚಿಡೀತಾ? ನಾನು ಹುಚ್ಚ? ನೀನ್ ನೋಡಿದ್ರೆ ಹುಚ್ಚ ಅಂತೀಯ, ಅವ್ನು ನೋಡಿದ್ರೆ ಅನರ್ಥ ಅನರ್ಥ ಅಂತ ಒತ್ತಿ ಒತ್ತಿ ಹೇಳ್ತಾನೆ. ಹೌದು ಮಗ, ನಾನು ಅನಾಥನೆ. ಹಾಗಂತ ಆ ದೇವ್ರ ಹತ್ರ ನಾನು ಹೊರ ಕೇಳ್ಕೊಂಡು ಹುಟ್ಟಿದ್ನ ಹೇಳ್ರೋ. ಲೇ, ನನ್ಗೂ ಮನ್ಸಿದೆಯೋ, ಮನ್ಸಿಗೂ ನೋವಾಗುತ್ತೋ? ನೋವಾದ್ರೆ ಅಳು ಬರುತ್ತ, ಅಳು ಬಂದ್ರೆ ಕಣ್ಣಲ್ಲಿ ನೀರು ಬರುತ್ತ. ಲೇ, ದಸರಾ, ದೀಪಾವಳಿ, ಯುಗಾದಿ ಅಂತ ಬಂದ್ರೆ ಊರಿಗೆ ಹೋಗ್ತೀರಾ, ಊರಿಗೆ ಹೋಗಿ ನಿಮ್ಮ ಅಮ್ಮನ ಜೊತೆ ಹಬ್ಬ ಮಾಡ್ತೀರಾ ಅಷ್ಟೇ. ಯಾಕೆ ಬೇಜಾರಾದ್ರೆ ಫೋನ್ ಮಾಡ್ಬಿಟ್ಟು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತೀರಾ. ನನಗಬ್ಬ ಬಂದ್ರೆ ನಾನೆಲ್ಗೋ ಹೋಗ್ಲಿ? ನನಗೆ ಬೇಜಾರಾದ್ರೆ ನಾನು ಯಾರ ಹತ್ರ ಮಾತಾಡ್ಲಿ? ಏ ದೇವ್ರೆ, ನಾನಿನ್ನ ಬಿಡಲ್ಲ. ನನ್ ಗೊತ್ತಾಗ್ಬೇಕು ಅಮ್ಮನ ಪ್ರೀತಿ ಏನು ಅಂತ. ನಾನಿನ್ ಬಿಡಲ್ಲ, ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಮಗ, ಏ ಬಿಡ. ಶಿವು, ಯಾರ ಏನ ಅಂದ್ರ ಅಂತ ನೀನ್ ಯಾಕೆ ತಲೆ ಕೆಡಿಸ್ಕೊಂತಿ? ನಾವೆಲ್ಲ ಇಲ್ಲೇನ ನಿನ್ ಜೊತೆ. ನೀನೇನ್ ತಲೆ ಕೆಡಿಸ್ಕೊಬೇಡ, ಬಾ ಬಾರ ದೋಸ್ತ. ಅಣ್ಣ ಅಣ್ಣ, ನನ್ನ ಫ್ರೆಂಡ್ ಕಣ್ಣಲ್ಲಿ ಬರೋ ಕಣ್ಣೀರ್ನ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಅಣ್ಣ. ಎಲ್ರಿಗೂ ಸಿಗೋ ತಾಯಿ ಪ್ರೀತಿ ಅವನಿಗೂ ಒಂದ್ಸಲ ಅನುಭವಿಸೋಕೆ ಅವಕಾಶ ಮಾಡ್ಕೊಡೋಣ ಪ್ಲೀಸ್ ಅಣ್ಣ, ಪ್ಲೀಸ್. da da
ಪದ ನನ್ನ ಬಾಯಲ್ಲಿ ಬಂದಾಗೆಲ್ಲ ನಂಗೆ ನೆನಪಾಗೋದು ಒಂದೇ, ಆ ದೇವರು ಮೊದಲು ಕಷ್ಟ ಕೊಟ್ಟು ಆಮೇಲೆ ಸುಖ ಕೊಡ್ತಾನಂತೆ. ಅದು ಯಾಕೋ ಈಗಲೂ ನಂಗೆ ಗೊತ್ತಿಲ್ಲ. ಆದರೆ ನಮ್ಮಮ್ಮ ತಾನು ಕಷ್ಟಪಟ್ಟು ನನ್ನ ಯಾವಾಗಲೂ ಸುಖವಾಗಿರುವಂತ ಬಯಸ್ತಾಳೆ. ಈಗ ಹೇಳಿ ನಮ್ಮ ಪಾಲಿಗೆ ಯಾರು ದೇವರು ಅಂತ? ಅಮ್ಮನೇ ಅಲ್ವಾ? ಇದು ನನ್ನ ಮನಸ್ಸಿನ ಮಾತು. ಇದು ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಬೇಕಲ್ವಾ? ಹಾಗಾದರೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.